ಗಾಯ್ಸ್, ಶುಭ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ? ಉಪ್ಸವ ಎಲ್ಲ ಆರಾಮಾಗಿ ಚೆನ್ನಾಗಿರ್ತೀರಾ? ನಾನು ಹಿಂಗಿದ್ದೀನಿ. ಸೊ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಒಂದು ಕಾಟನ್ ಕಾರ್ಡ್ ಸೆಟ್ ಹಾಕ್ಕೊಂಡಿದ್ದೀನಿ, ಆ್ಯಸ್ ಯೂಶುವಲ್ ಜುಮ್ಕ ಹಾಕ್ಕೊಂಡಿದ್ದೀನಿ, ಮಲ್ಲಿಗೆ ಹೂವು ಎಲ್ಲ ಮುಡ್ಕೊಂಡಿದ್ದೀನಿ. ಎಲ್ಲಿ ಹೋಗ್ತಾಯಿದ್ದೀವಿ ಏನು ಎತ್ತ ಅಷ್ಟು ದಿನದಿಂದ ಕಿವಿಗೆ ಓಲೆ ಹಾಕ್ತಾ ಇರೋದಕ್ಕೆ ಕಿವಿ ಓಲೆ ತೂತೆ ಮುಚ್ಚೋಗ್ಬಿಟ್ಟಿದೆ ಗೈಸ್. ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಏನು ಮೇಕಪ್ ಇಲ್ಲ, ಸ್ವಲ್ಪ ಕಾಜೆಲ್ಲ ಐಲೈನರ್ ಹಾಕ್ಕೊಂಡು ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿ ಹೋಗ್ತಾಯಿದ್ದೀನಿ ಏನು ಎತ್ತ ಪ್ರತಿಯೊಂದು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಎಲ್ಲೂ ಹೋಗಬೇಡಿ. ಆ್ಯಸ್ ಯೂಶುವಲ್ ನನ್ನ ರೊಟೀನ್ ನಿಮಗೆಲ್ಲ ಗೊತ್ತಿರುತ್ತೆ. ಬೆಳಗ್ಗೆ ಎದ್ದು ಅರ್ಲಿಯಿಂದ ಮಾರ್ನಿಂಗ್ ಮನೆ ಕೆಲಸ ಮುಗಿಸಿ ವಾಕ್ ಹೋಗಿ, ವಾಕಿಂದ ಮುಗಿಸ್ಕೊಂಡು ಮನೆಗೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿ, ಇಬ್ರಿಗೂ ರೆಡಿ ಮಾಡಿ ಇಬ್ಬರೂ ಸ್ಕೂಲಿಗೆ ಕಳಿಸಿದ್ದೆ. ಬಿಕಾಸ್ ನಾವು ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ಟೆಂಪಲ್ಗೆ ಹೋಗೋದು ಹೆಂಗಿದ್ರು ಮಧ್ಯಾಹ್ನ ಆಗುತ್ತೆ, ಆಫ್ ಡೇ ಸ್ಕೂಲ್ಗೆ ಹೋಗಿ ಬರಲಿ ಅಂತ ಹೇಳಿಬಿಟ್ಟು ಸತೀಶ್ 12:30 ಹಾಗೆ ಕರ್ಕೊಂಬರೋಣ ಅಂತ ಹೇಳಿದರು. ಅವ್ರನ್ನ ಕರ್ಕೊಂಬರೋಕ್ಕೆ ಸತೀಶ್ ಹೋಗಿದ್ರು. ಆ ಗ್ಯಾಪಲ್ಲಿ ಆಫ್ಟರ್ ಲಾಂಗ್ ಗ್ಯಾಪ್ ನಾನು ಒಂದು ರೀಲ್ ಮಾಡೋಣ ಅಂತ ರೀಲ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅವರಿಬ್ಬರನ್ನು ಕರ್ಕೊಂಡು ಬಂದರು. ಸೊ ಈಗ ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ನಾನು 2-3 ವರ್ಷದಿಂದ ಪ್ಲ್ಯಾನ್ ಮಾಡಿ ಫೇಲ್ ಆಗಿದ್ದೆ. ಸೊ ಅಟ್ ಎನಿ ಕಾಸ್ಟ್ ಇವತ್ತು ಹೋಗಲೇಬೇಕು. ಕೇರಳ ಕೊಟ್ಟಿಯೂರಿಗೆ ಹೊರಡ್ತಾ ಇರೋಂಥದ್ದು. ಸೊ ಇದು 2 ರೋಡಲ್ಲಿ ಹೋಗ್ಬೋದು ಮೈಸೂರಿಂದ. ಸಿಂಪಲಾಗೇ ರೆಡಿಯಾಗಿದ್ದೆ. ಸೊ ತುಂಬ ಕ್ರೌಡ್ ಇದೆ, ತುಂಬ ಮಳೆ ಇದೆ. ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿದ್ದೆ, ಫೋನಲ್ಲೆಲ್ಲ ವೀಡಿಯೋಸ್ ಎಲ್ಲ ನೋಡಿದ್ದೆ. ನಂಗೆ ತುಂಬ ಭಯ ಇತ್ತು, ಯಾಕಂದರೆ ತುಂಬ ಕ್ರೌಡ್ ಇದೆ. ದರ್ಶನ್ ಹೋಗಿ ಬಂದಮೇಲೆ ಇಷ್ಟು ಫೇಮಸ್ ಆಗಿರೋದು ಕಣೋ. ಮುಂಚೆ ಎಲ್ಲ ಅಷ್ಟು ಫೇಮಸ್ ವರ್ಷ ತೆಗಿಯೋರು. ಬಟ್ ದರ್ಶನ್ ಹೋಗಿ ಬಂದ ಮೇಲೆ ಇದು, ಆಮೇಲೆ ಮಹಾಕಾಯಿ ದುರ್ಗಾ ಟೆಂಪಲ್ಲು, ಮಹಾಕಾಳಿ ಟೆಂಪಲ್ಲು ಇವೆಲ್ಲ ಫೇಮಸ್ ಆಗಿರೋದು. ದಟ್ಸ್ ದಿ ಪವರ್ ಆಫ್ ಡಿ ಬಾಸ್. ಡಿ ಬಾಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಸೊ ಸತೀಶ್ ಅಂದವೆ ಮಧ್ಯಾಹ್ನ ಎಲ್ಲಾದ್ರೂ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ನಾವು ಎಲ್ಲರೂ ಹೋದರೆ ಈ ಥರ ಬೆಡ್ ಮಧ್ಯ ಹಾಕೊಂಡು ಹೋಗ್ತೀವಿ. ಸುಮಾರು ಜನ ಈ ಕಾರಲ್ಲಿ ಹೋಗ್ತೀರಾ ಅಂತ. ಬಟ್ ನಮಗೆ ಇದು ಕಂಫರ್ಟ್, ಯಾಕಂದರೆ ಇದು ತುಂಬ ಹೈಟ್ ಇದೆ ಕಾರು. ಇದರಲ್ಲಿ ಹೋದ್ರೆ ನಮ್ಗೆ ಅಷ್ಟು ಸ್ಟ್ರೇನ್ ಅನಿಸಲ್ಲ. ಮಕ್ಕಳು ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಂಡು ಇಬ್ಬರು ಆರಾಮಾಗಿ ಹೋಗ್ಬೋದು. ಅಷ್ಟು ಸ್ಟ್ರೇನೂ ಆಗಲ್ಲ, ರಿಸ್ಕು ಆಗಲ್ಲ, ಮೈ ಕೈ ನೋವು ಬರಲ್ಲ. ಯಾಕಂದರೆ ಮಕ್ಳಿಗೂ ಟಯರ್ಡ್ ಅಂತ ಅನಿಸಲ್ಲ. ಸುಮಾರು ಜನ ಅನ್ಬೋದು ಇದು ನಮಗೆ ಲಕ್ಷ್ಮಿ ಗಾಡಿ ಥರ, ಯಾವುದೇ ರೀತಿ ಇದುವರೆಗೂ ಕೈ ಕೊಟ್ಟಿಲ್ಲ. ಸೊ ನಾವೆಲ್ಲೆಲ್ಲಿ ಹೋಗಿ ಬಂದಿದ್ದೀವಿ ಗೊತ್ತಾ ಈ ಕಾರಲ್ಲಿ. ನನಗಂತೂ ತುಂಬ ನಿದ್ರೆ ಬರ್ತಾ ಇತ್ತು. ನನ್ನ ಮಗ ಬಾರಮ್ಮ ನನ್ನ ಮೇಲೆ ಮಲ್ಕೋ ಅಂತ ಹೇಳ್ತಾ ಇದ್ದ. ನಾನು ಆರಾಮಾಗಿ ಹಿಂದೆಗಡೆ ಬ್ಯಾಕ್ ಸೀಟಲ್ಲಿ ಆರಾಮ್ಸೆ ಮಲ್ಕೊಂಡು ಹೋಗ್ತೀವಿ ಎಲ್ಲರೂ ಟ್ರಾವೆಲ್ ಮಾಡುವಾಗ. ತುಂಬ ಲಾಂಗ್ ಜರ್ನಿ ಕೂಡ ಮಾಡಿದ್ದೀವಿ. ವೆದರ್ ಮಾತ್ರ ಸೋನೆ, ಮಳೆ, ಗ್ರೀನ್ರಿ ಆಸಮ್ ಆಗಿತ್ತು ಗೈಸ್. ಅದು ನೋಡಿದವ್ರಿಗೆ ಅರ್ಥ ಆಗುತ್ತೆ. ಇಲ್ಲಿಂದನೇ ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು ಬೇಬ್ಸ್ ನಿಮ್ಮನ್ನ. ಬೇಬ್ಸ್ ಇಲ್ಲಾಂದ್ರೆ ಗೊತ್ತಲ್ಲ ನಿಮ್ಮ ಅವತಾರಗಳು. ಜನ ಜಾಸ್ತಿ ಅಂದಂಗೆ ಆಯ್ತು ಇವತ್ತು. ಇದು ಒಳಕ್ಕೆ ಹೋದ್ರೆ ನಾಗರ ಒಳ ಇಲ್ಲೇ ಒಂದು ದಾಸವಾಳ ಹೋಗೋಣ ಡೈಲಿ. ಇದು ಮುನ್ಕಟ್ಟಿಗೆ ಬಂದು ಜಿಂಕೆ ಬಂತು ನೋಡ್ರು. ಜಿಂಕೆ ಮೇಮೆ ಕುರಿ. ಜಿಂಕೆನೇ ಮೇಮೆ ಕುರಿನೇ ಜಿಂಕೆ ಅನ್ಕೋಬೇಕು ನಾವು ಅಷ್ಟೇ, ಇನ್ನೇನು ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ಫೋಟೋ ವಿಡಿಯೋ ನೋಡ್ಬಿಟ್ಟು ತಲೆ ಕೆಟ್ಟೋಯ್ತು ಕಣೋ. ನಿಮ್ಮ ಅಣ್ಣ ನನ್ನಂಗೆ ಲಿಫ್ಟ್ ಮಾಡೋದಿರಲಿ, ಒಂದಿನ ಕೈ ಹಿಡ್ಕೊರಿ ಅಂದ್ರೆ ಹಿಡ್ಕೊಂಡಿದ್ರೆ ಆಯ್ತಿತ್ತು. ಏಯ್ ಬಿಡು, ಹೋಗಿ ಕೆಲಸ ನೋಡು ಹೋಗಿ. ಅಯ್ಯೋ ಭಗವಂತ ಅಂತವನೆ ಅವನ್ಗೆ ಕಾಸು. ಯಾವ ರೋಡು? ಸರ್ಗೂರ್ ರೋಡಾ? ಹೋಗಿ ಪರಾಟ ತಿನ್ನೋಣ ಅಂತ ಬಂದಿದ್ಯ, ಗಾಡಿ ನಿಲ್ಲಿಸ್ತೆ. ಎಂತ ಕತೆ ಮಾಡ್ತೀಯ ಅಂದ್ರೆ ಹೊಟ್ಟೆ ಹಸಿದೈತೆ. ಹೋಗಲ್ಲ, ಬೆಳಗ್ಗೆ ಒಂದಿಷ್ಟು ತಿಂದಿದ್ದು. ತಿನ್ಬೇಕು ಅಂತ ಆಸೆ ಆದ್ರೆ ನೀ ಪರೋಟ ತಗೋ, ಕೇರಳದಲ್ಲಿ ತಿನ್ನು. ನಮಗೆ ಊಟದ ಹೋಟ್ಲು ಬಂದಾಗ ಈಗ ಬಿಸ್ಕೆಟ್ ಬ್ರೆಡ್ ತಿನ್ನಂಗ್ ಮಾಡಿದ್ಯಲ್ಲ. ಜ್ಯೂಸ್ ಆಯ್ತಾ ಕೇಳ? ಜ್ಯೂಸು ಬ್ರೆಡ್ ಚಿಪ್ಸ್ ಇದ್ರೆ ತಗೋ, ಇಲ್ಲ ಹೊಟ್ಟೆ ಹಸಿತೈತೆ. ಪೊಟ್ಯಾಟೊ ಚಿಪ್ಸ್ ಇಲ್ಲ ನಮಗೆ ಹೋಗಮ್ಮ.
ನನ್ಗೊಂದು ತಗಸ್ಕೊಬ ಏನೇನು ಹೊಟ್ಟೆ ಒಂದು 60 ರೂಪಾಯಿ ಬಿಟ್ಟು ನಾನು ದುಡ್ಡನ್ನ ಕೊಟ್ಬಿಟ್ಟು ನಮ್ಮ ಕೋಟೆ ಮಹಾ ಡ್ರೈವರ್ ಎಂಥ ಕತೆ ಮಾಡ್ದ ಅಂದರೆ ಹೋಟೆಲ್ ಇತ್ತು ನಿಲ್ಲಿಸೋ ಅಂದರೆ ಮುಂದೆ ನಿಲ್ಲಿಸೋಣ ಮುಂದೆ ತಿನ್ನೋಣ ಅಂದ್ಬಿಟ್ಟು ಬಂದ. ಬಟ್ ನಮಗೆ ಊಟನೇ ಸಿಗಲಿಲ್ಲ ಗೈಸ್. ಬ್ರೆಡ್ಡು ಬನ್ನು ಈ ಥರ ತಿನ್ಕೊಂಡು ಹೋಗೋಣ ಅಂತ. ಈಗ ನಾವು ಹೋಗಿದ್ದು ಸರ್ಗೂರ್ ಮೇಲೆ ಬಂಡೀಪುರ ಫಾರೆಸ್ಟ್ ಒಳಗಡೆ ಈ ರೋಡಲ್ಲಿ ನಾವು ಹೋಗಿದ್ದಂಥದ್ದು. ಇಷ್ಟು ದೊಡ್ಡ ಕಾಡಲ್ಲಿ ಒಂದು ಕೋತಿನೂ ಕಾಣಿಸ್ಲಿಲ್ವಲ್ಲೋ. ಒಳಗವೆ ಈಚೆಗೆ ಬರಲ್ಲ ಅವು. ಒಂದು ಮಂಗನಾರು ನೋಡ್ಬೇಕಿತ್ತು ನಾವು ಕಾಡಿಗೆ ಬಂದಿರೋದಕ್ಕೆ. ಬಂಡೀಪುರ ನಾಗರಹೊಳೆ ಕೋಟೆ ಚಿಂಪಾಂಜಿಗಳಿದಾವಂತೆ. ಹುಷಾರು. ಕೋಟೆ 1 ನಿಮಿಷ ಸ್ಲೋ ಮಾಡೋದು. ಕೋಟೆ ಆನೆ 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 ಏಯ್ ಒಂದೆರಡು ಜಿಂಕೆ ಬಿಟ್ಟರೆ ಒಂದು ವಯಸ್ಸಾಗಿರೋ ಒಂಟಿ ಸಲಗ ನೋಡಿದ್ವಿ ಅಷ್ಟೇ, ಇನ್ನೇನು ಸಿಗಲಿಲ್ಲ. ಹೋಗೋಷ್ಟರಲ್ಲಿ ಏನೇನು ರೋಡಲ್ಲಿ ಸಿಕ್ಕುತ್ತೆ ಚಿಪ್ಸು ಕುರ್ಕುರೆ ಲೇಸು ಬೆನ್ನು ಬ್ರೆಡ್ಡು ಈ ಥರದ್ದು ತಿನ್ಕೊಂಡು ಹೊಟ್ಟೆ ಹಸಿತಾಯಿತ್ತು. ಮಳೆ ಕೂಡ ಸ್ಟಾರ್ಟ್ ಆಯಿತು. ಅಂತಿಂಥ ಮಳೆ ಅಲ್ಲ, ಜೋರು ಮಳೆ ಜೊತೆ ಫುಲ್ಲು ಹಿಮ ಅಂದರೆ ಫಾಗು ಗ್ಲಾಸ್ ಮುಂದೆನೇ ಕವರ್ ಆಗ್ತಾಯಿತ್ತು. ಗಾಡಿ ಡ್ರೈವ್ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. ಆ್ಯಕ್ಚುಲಿ ನಾನು ಇದನ್ನೆಲ್ಲ ವಿಡಿಯೋದಲ್ಲಿ ನೋಡಿದ್ದೆ, ಬಟ್ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಅನುಭವ ಆದಾಗಲೇ ಗೊತ್ತಾಗೋದಲ್ವ. ಸೊ ತುಂಬಾ ಮಳೆ, ಜೋರು ಮಳೆ, ಅಂತಿಂದ ಮಳೆ ಅಲ್ಲ. ನಮ್ಮ ಪುಣ್ಯಕ್ಕೆ ಒಂದೇನೆಂದರೆ ಈಗ ನಾವು ಹೋಗ್ತಾ ಇರೋ ರೋಡು ಸ್ವಲ್ಪ ಚೆನ್ನಾಗಿತ್ತು. ಒಂದು 10 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ಸೊ ಇನ್ನೇನೋ ಸ್ವಲ್ಪ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ. ಹಂಗೆ ಸ್ಟ್ರೈಟಾಗಿ ಹೋಗು. ಕೊಟ್ಟೆಯವರು ಕಿಲೋಮೀಟ್ರ್ ಹಾಕಿಲ್ಲ, 10 ಕಿಲೋಮೀಟ್ರ್ 10 ಫುಲ್ ಗಾಡ್ ಸೆಕ್ಷನ್. ನಿಧಾನಕ್ಕೆ ಹೋಗಪ್ಪ, ಫುಲ್ ಮಳೆ ಎಲ್ಲ ಫಾಗ್ ಫುಲ್ ಫಾಗ್ ಏನು ಕಾಣಿಸಲ್ಲ, ಎಲ್ಲ ಫುಲ್ ಮುಚ್ಕೊಳೈತೆ. ಇವಾಗ ಅವನೆಲ್ಲ ಪೆದ್ದ ಅಂತ ನೀನು ಒಬ್ಬಿರೇನ್ ಕಾಲದ ಮುತ್ತ ಆಡ್ದಂಗೆ ಆಡ್ತೀಯ ಈ ವಯಸ್ಸಿಗೆ. ದಿನ ಹೆಂಗಿರ್ಬೇಕು ನೀನು. ಈಗ ನಿಂಗೆ ತೋರಿಸ್ತೀನಿ ನಡಿ. ಗಾಡಿ ಬಿಟ್ಕೊಂಡ್ ನಂಗೆ ಆಶ್ಚರ್ಯ. ಊರಿ ನಾ ಸುಳ್ಳು ಹೇಳಿದ್ರೆ ನಂಗೆ ಏನ್ ಸಿಗುತ್ತೆ. ಅವ್ರ ಅತ್ತೆನೂ ಕರ್ಕೊಂಡ್ ನನ್ನ ಜೊತೆಗೆ. ಹುಡ್ಗಿಯರ ತಾಯಿ ನಾನು ಅಂದಿದ್ದು ಅದು ವೈಟ್ ಕಲರ್ದು, ಇದು ದೃಷ್ಟಿಗೆ ಹಾಕ್ತಾರೆ. ಮನೆಗೆ ತಗೊಂಡೋಗಿ ದೇವ್ರ ಮನೆ ಬಾಗ್ಲಿಗೆ, ಮೇನ್ ಡೋರ್ಗೆ ಎಲ್ಲ ಕಡೆ ಹಾಕ್ಬೇಕದು. ಅದು ಇಲ್ಲಿ ಫೇಮಸ್ ಕಣೋ, ಬಿದ್ರಿಂದ ಮಾಡೋದು. ಕರಿ ಬೇಗ ಬೇಗ.
ಇದೆಯಾ యారో కాల్ ఉండాలి వీడియో కాల్ చేయాలి మామూలు కాల్ చేసేయాలి ಒಳಗೆ ಇವರು ಪ್ರದಕ್ಷಿಣೆ ಹಾಕ್ತಾರೆ, ಒಳಗಡೆ ಹೋಗ್ತಾರೆ. ಟಿಕೆಟ್ ತಗೊಂಡ್ರೆ ಒಳಗಡೆ ಬಿಡ್ತಾರೆ. ಟಿಕೆಟ್ ಇದೆ. ಎಲ್ಲಾರು ಮಾಡಲ್ವಾ? ಬೇಕಾದ್ರೆ 20 ಕಿಲೋಮೀಟರ್ ಅಲ್ಲಿ ನಿಂತ್ಕೊಂಡ್ರಾಗ ತಿರ್ಗಿ ಹಗ್ಗ ಕಟ್ಬಿಟ್ರಲ್ಲ ಅಲ್ಲೇ. ನಾನು ಜಾಸ್ತಿ ಏನು ಎಡಿಟ್ ಮಾಡೋಕ್ಕೋಗಿಲ್ಲ. ಆ್ಯಸ್ ಇಟ್ ಈಸ್ ಅದು ಹೆಂಗಿದೆಯೋ ಹಂಗೆ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಪುಣ್ಯ ಮಾಡಿರಬೇಕು ಈ ಪ್ಲೇಸ್ಗೆ ಬರೋಕ್ಕೆ. ಯಾಕಂದರೆ ನಾನು 3 ವರ್ಷದಿಂದ ಟ್ರೈ ಮಾಡಿ ಈಗ ನನಗೆ ಇಲ್ಲಿಗೆ ಹೋಗೋಕ್ಕೂ ಅದು ಶಿವನ ಅಪ್ಪಣೆ ಇರಬೇಕು. ಶಿವ ನಮಗೆ ಮನಸ್ಸು ಕೊಡಬೇಕು, ಇಲ್ಲಿಗೆ ಹೋಗಬೇಕು ನೋಡಬೇಕು ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ 1 ವೀಕ್ ಲೇಡೀಸ್ಗಳಿಗೆ ಎಂಟ್ರಿ ಇರೋದಿಲ್ಲ. ಹಾಗಾಗಿ ನಾವು ಬಂದಂಥದ್ದು ನನಗಂತೂ ತುಂಬ ಖುಷಿ ಆಯಿತು. ನಾವು ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ. ಬಟ್ ಹಗ್ಗ ಕಟ್ಟು ಪೂಜೆ ನಡೀತಾ ಇತ್ತು, ಮಾಮಂಗಳಾರತಿ ನಡೀತಾ ಇತ್ತು. 1 ಅವರ್ ಯಾರನ್ನೂ ಬಿಡಲಿಲ್ಲ. ನಾವು ಕ್ಯೂ ಅಲ್ಲೇ ಹೋದ್ವಿ. ಈಗ 11:30 ನಮಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ 1 ಅವರ್ಗೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸೊ ಬ್ಲೆಸ್ಸೆಡ್ ಡೇ ಅಂತಲೇ ಹೇಳ್ಬೋದು. ಸತೀಶ್ ಅಂತೂ ಅದೆಷ್ಟು ಫೋಟೋ ತಕ್ಕೋತೀಯ ವಿಡಿಯೋ ತಕ್ಕೋತೀಯ ಅಂತಲೇ ಇದ್ದರು. ಬಟ್ ಆದರೆ ನಾನು ಫೋಟೋ ವಿಡಿಯೋ ತಕ್ಕೊಳ್ಳೋದು ಬಿಡಲೇ ಇಲ್ಲ, ತಕ್ಕೋತಾನೆ ಇದ್ದೆ. ಕ್ರೌಡ್ ನೋಡಿ ಹೆಂಗಿದೆ ಅಂತ. ಈ ಪ್ಲೇಸಲ್ಲಿ ಇಷ್ಟು ಜನ ಇದ್ರೇ ಆ ಜಾಗಕ್ಕೆ ಒಂದು ಬೆಲೆ, ಒಂದು ಕಳೆ. ಜನ ಯಾರೂ ಇಲ್ಲ ಅಂದರೆ ಅದನ್ನು ನೋಡೋಕ್ಕೆ ಆಗಲ್ಲ 2 ಕಣ್ಣಿಂದ. ಫೈನಲಿ ಮಳೆ ಗಾಯ್ಸ್, ಹನಿ ಮಳೆ. ಫೈನಲಿ ನಮ್ಮಪ್ಪ ಶಿವಪ್ಪನ ದರ್ಶನ ಮಾಡಿದೆ. ಕಣ್ ತುಂಬ ಪ್ರಸಾದ ಕೂಡ ಕೊಟ್ಟರು, ಗಂಧ. ಅಪ್ಪ ಅಲ್ಲಿ ಎಲ್ಲರ ಜೊತೆ ಮಾತಾಡ್ತಾ ನಿಂತೈತೆ. ಇರು ನೀವು ಹಿಂದೆ ಹೋಗು, ಫಸ್ಟಿಂದ ಮಾಡಿ. ನಿಜ ಆಯ್ತೈತಿ ಕಣಮ್ಮ, ಹಿಂಗಮ್ಮ ಇವೆಲ್ಲ ಮಣ್ಣು ಇರ್ತದಲ್ಲ, ಆ ಮಣ್ಣು. ತುಂಬ
ಜನ ಗುರ್ತಿಡ್ದು ಕೊಟ್ಟೆಯರು ಕೇರಳದಲ್ಲಿ ನಮ್ಮ ಕನ್ನಡಿಗರು ಕರ್ನಾಟಕದವರೇ ಜಾಸ್ತಿ ಅಂತಲೇ ಹೇಳ್ಬೋದು. ಎಲ್ಲರೂ ಗುರ್ತಿಡ್ದು ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರು. ಅಲ್ಲಿ ಒಂದು 5 ಕಲ್ಲುಗಳನ್ನ ತಗೊಂಡು ಅಲ್ಲಿ ಒಂದು ಕಲ್ಲ ಮೇಲೆ ಒಂದು ಕಲ್ಲು ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದಾಗತ್ತಂತೆ. ಸೊ ನಾನು ಕೂಡ ಅದನ್ನು ಮಾಡಿದೆ. ಎಲ್ಲ ಆಯ್ಕೊಡ್ರಿ 2,500 ಸಿಗುತ್ತೆ. ಏನು ಎಷ್ಟು 6 ಗಂಟೆಗೆ ನಿಂತ್ಕೊಂಡು 7:45 ದರ್ಶನ ಆಗೋಯ್ತು. ಇಲ್ಲಿ ಮಹತ್ವ, ಇಲ್ಲಿ ಕತೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ತುಂಬ ಜನ ವಿಡಿಯೋಗಳೆಲ್ಲ ನೋಡಿರ್ತೀರ. ಗೀ ತುಪ್ಪ ಪಾಯಸ. ಪಾರ್ವತಿ ದೇವಿ ತಂದೆ ದಕ್ಷ ಮಹಾರಾಜರು ಒಂದು ಈ ಜಾಗದಲ್ಲಿ ಯಾಗ ಮಾಡ್ತಾ ಇರ್ತಾರೆ. ಎಲ್ಲ ರಾಜ ಮಹಾರಾಜರು ದೇವತೆಗಳನ್ನ ಕರೆದಿರ್ತಾರೆ. ಬಟ್ ನಮ್ಮ ಶಿವಪ್ಪನೊಬ್ಬರನ್ನ ಬಿಟ್ಟು ಪಾರ್ವತಿನೂ ಕೂಡ ಕರೆದಿರೋದಿಲ್ಲ. ಸೊ ಪಾರ್ವತಿ ದೇವಿಗೆ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋಂಥ ದಕ್ಷ ರಾಜರು ಮಾಡ್ತಾ ಇರೋಂಥದ್ದು ಹೋಗಬೇಕು ಅನಿಸುತ್ತೆ. ಅವರು ಕರೆದಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ತಂದೆ ಮಾಡ್ತಾ ಇರೋದಲ್ವಾ ಅಂದ್ಬಿಟ್ಟು ಬರ್ತಾರೆ. ಸೊ ಅವ್ರು ಬಂದಂಥದ್ದಕ್ಕೆ ಜಾಗಕ್ಕೆ ಶಿವಪ್ಪನಿಗೆ ಅವಮಾನ ನಿಂದನೆಗಳನ್ನ ದಕ್ಷ ಮಹಾರಾಜರು ಮಾಡ್ತಾರೆ. ಅದು ಸಹಿಸೋಕ್ಕಾಗಲ್ಲ ನಮ್ಮ ಪಾರ್ವತಿ ದೇವಿಗೆ. ಇದೇ ಯಜ್ಞಕುಂಡಕ್ಕೆ ಪಾರ್ವತಿ ದೇವಿ ಆಹುತಿ ಆಗ್ತಾರೆ, ಬಲಿ ಆಗ್ತಾರೆ. ಇದು ಈ ಜಾಗದ ಪ್ರಸಿದ್ಧಿ. ಸೊ ಬ್ಲೆಸ್ಸೆಡ್ ಸಕ್ಕತ್ತಾಗಾಯ್ತು ದರ್ಶನ ಅಲ್ವಾ? ಎಲ್ಲಿ? ಹೌದಾ? 150 ಬರೀ 50 150 ಕಮ್ಮಿ ಮಾಡಿ ಕಮ್ಮಿ ಮಾಡಿ 100 ಮಾಡ್ಕೊ ಕೊಡು. ಇಲ್ಲ ಅದು ಹೊಡಿತೀವಿ. ಹಾಂ ಇದು 100 ಹೊಡಿವಿ 100. ಹಾಂ ಕೊಟ್ಟಿಲ್ಲ. ಇದು 100 ಏನಿದು? ಓ 100 ಸಿಕ್ಕಿದ್ದೆ ಚಾನ್ಸು ಅಂತ ಅವರುಗಳು ಬಾಯಿಗೆ ಬಂದಿದ್ದ ರೇಟ್ಗಳು ಹೇಳ್ತಾರೆ. ಎಲ್ಲ ತಗೋತಾರೆ ಅಂತ ಗೊತ್ತಿದ್ದೆ ಅವ್ರುಗಳೆಲ್ಲ ಅಷ್ಟು ರೇಟ್ ಹೇಳ್ತಾರೆ. ಸೊ ನಾವು ಕೇಳಿದ್ವಿ ಕಮ್ಮಿ 100 ಅಲ್ವಾ ಅಂತ. ಇಲ್ಲ ಫಿಕ್ಸೆಡ್ ರೇಟ್ ಅಂದರು. ಸೊ ಬಂದಿದ್ದೀವಿ, ತೊಗೋಬೇಕಲ್ಲ, ತೊಗೊಳ್ಳೋಣ ಅಂತ, ನೋಡೋಣ ಅಂತ. ನಾನಂತೂ ಫಸ್ಟ್ ಟೈಮ್ ಬರ್ತಾ ಇರೋದು. ಯಾರಾದರೂ ಬಂದಿದ್ರೆ ನೋಡಿದರೆ ಕಮೆಂಟಲ್ಲಿ ತಿಳಿಸಿ. ಈಗ ನಾವು ಸ್ಟೇ ಹುಡುಕ್ತಾ ಇದ್ದೀವಿ. ರೋಡ್ ಇದು ರೋಡ್ ಚೆನ್ನಾಗಿದ್ದು ಅದ ಸಿಂಗಲ್ ರೋಡು. ರೂಮ್ಸ್ ಎಲ್ಲ ಹುಡ್ಕೊಂಡು ನಾವು ಕನ್ನೂರು ತನಕ ಬಂದ್ವಿ. ಬಿಕಾಸ್ ಅಲ್ಲಿ ಎಲ್ಲೂ ರೂಮ್ಸು ಚಿಕ್ಕ ರೂಮ್ಸು, ಒಂದು ಚಿಕ್ಕ ರೂಮ್ಗೆ 3000 3500 ಹೇಳ್ತಾರೆ. ಮತ್ತು ಎಲ್ಲೂ ಬಿಸಿನೀರು ವ್ಯವಸ್ಥೆ ಇಲ್ಲ. ಹೊಟ್ಟೆ ತುಂಬ ಹಸಿತಾಯಿತ್ತು. ಕೇರಳ ಫುಲ್ಲು ಬರೀ ಪರಾಟ. ಸೊ ಯಾವುದೋ ಒಂದು ಡಾಬಾ ಥರ ಸಿಕ್ತು. ಸೊ ತುಂಬ ಫುಡ್ ಅಂತೂ ವರ್ಸ್ಟಾಗಿತ್ತು. ಪರಾಟ ಒಂದಿರುತ್ತೆ, ಬಿಟ್ವೀನ್ ಗ್ರೇವಿ ಗೊಜ್ಜು ಅದೆಲ್ಲ ತುಂಬ ಸ್ಮೆಲ್ ಬಂದಿತ್ತು ಗೈಸ್. ಅದನ್ನೇ ಅವರು ಸರ್ವ್ ಮಾಡಿದ್ರು. ಏನು ಮಾಡೋಕ್ಕಾಗಲ್ಲ, ಸಿಕ್ಕಿದ್ದು ಸೀಲುಂಡೆ ಪಂಚಾಮೃತ ಅಂದ್ಕೊಂಡು ನಾವು ತಿನ್ಕೊಂಡು ಹೊರಟ್ವಿ. 5 o'clock ಕ್ಲೋಸ್ ಅಂತ ಕ್ಲೋಸ್. ಬಜ್ಜಿ ಬೋಂಡ ಏನಿಲ್ವಾ? ಗುಡ್ ಮಾರ್ನಿಂಗ್. ಅಲ್ಲಿಂದ ಮಾರ್ನಿಂಗ್ ರಾತ್ರಿ ಬರೋದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇಲ್ಲೇ ಕೇರಳದಲ್ಲೇ ಒಂದು ರೂಮ್ನ ತೊಗೊಂಡು ಸ್ಟೇ ಆದ್ವಿ. ಭಗವತಿ ಮಡಾಯಿ ಕಾವು ಭದ್ರಕಾಳಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಯಿತು, ರೆಡಿ ಆಯಿತು. ಸತೀಶ್ ಸ್ನಾನ ಮಾಡ್ತಾ ಇದ್ದಾರೆ. ರಾತ್ರಿ ಸಖತ್ ಜೋರು ಮಳೆ ಗೈಸ್. ನನ್ನ ಹತ್ರ ಬ್ಯಾಟ್ರಿ ಇರಲಿಲ್ಲ, ಚಾರ್ಜ್ ಇರಲಿಲ್ಲ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ರೂಮ್ಸೇ ಸಿಕ್ಕಲಿಲ್ಲ ಮೀನ್ಸ್ ಚಿಕ್ಕ ರೂಮ್ಸು. ಆಮೇಲೆ ನಾವು ಅಂದ್ಕೊಂಡಂಗೆ ರೂಮ್ಸ್ ಇಲ್ಲ. ಈಗ ನಾವು ಸ್ಟೇ ಆಗಿರೋದು ಒಂದು ಚಿಕ್ಕ ರೂಮೇ. ಸೊ ಇದರಲ್ಲೇ ಸ್ಟೇ ಆದ್ವಿ. ಬಿಸಿನೀರು ಎಲ್ಲೂ ಇಲ್ಲ. ಈ ಒಂದು ಬೇಜಾರು ಅಂದರೆ ಬಿಸಿನೀರೆಲ್ಲೂ ಇಲ್ಲ, ತಣ್ಣೀರಲ್ಲೇ ಸ್ನಾನ ಮಾಡಬೇಕು. ಅದೊಂದು ಬೇಜಾರಾಯಿತು. ಸೊ ಎನಿವೇ ಬಂದಿರೋದು ದೇವ್ರು ನೋಡೋಕ್ಕೆ, ನಮ್ಮ ಫೆಸಿಲಿಟೀಸ್ನ ಫುಲ್ಫಿಲ್ ಮಾಡ್ಕೊಳಕ್ಕಂತೂ ಅಲ್ಲ. ಹಾಗಾಗಿ ಎಲ್ಲ ಮುಗೀತು. ಈಗ ಪ್ಯಾಕಿಂಗ್ ಆಗಿದೆ, ಹೊರಡ್ಬೇಕೀಗ.
ಮಡಾಯಿ ಕಾವು ಭಗವತಿ ಮಹಾಕಾಳಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಎತ್ಕೊ ಫ್ಯಾನ್ ಲೈಟ್ ಎಲ್ಲ ಆಫ್ ಮಾಡಿ. ಕಾರೆಲ್ಲ ಹಾಕವನೆ. ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು ಶುಕ್ರವಾರ. ತುಂಬ ರಶ್ ಇರುತ್ತೆ, ಬೇಗ ಹೋಗಬೇಕು ನೀವು ಅಂತೆಲ್ಲ ಹೇಳಿದ್ರು. 6 ಗಂಟೆಯಿಂದ 7-7:15ಗೆ ದರ್ಶನ ಓಪನ್ ಇರುತ್ತೆ. ಅರ್ಲಿಯಿಂದ ಮಾರ್ನಿಂಗ್ 7:15ಗೆ ಬಾಗಿಲಾಕಿದ್ರೆ 9 ಗಂಟೆ ತನಕ ತೆಗಿಯಲ್ವಂತೆ. ಈ ವಿಷಯ ನಮಗೆ ಗೊತ್ತಿರಲಿಲ್ಲ. ನಾವು 7 ಗಂಟೆ ಐ ಥಿಂಕ್ 7:15 ಹಂಗೆ ಟೆಂಪಲ್ನ ರೀಚ್ ಆದ್ವಿ. ಇನ್ನೊಂದು 5-10 ನಿಮಿಷ ನಾವು ಮುಂದೆ ಬರಬೇಕಾಗಿತ್ತು. ನಾವು ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ, ರಶ್ ಇರತ್ತೆ ಅಂತ ಗೊತ್ತಿತ್ತು. ಫ್ರೈಡೇ ಬೇಗನೆ ಎಲ್ಲ ಕಡೆ ರೆಡಿ ಆದ್ವಿ, ಮಕ್ಕಳು ನಾನು ಎಲ್ಲ. ಎಲ್ಲ ಕಡೆ ಮಳೆ ಹುಯ್ದು ತುಂಬ್ಕೊಂಡೈತೆ. ನೀರು ಹೋಗೋಕ್ಕೆ ಪ್ಲೇಸ್ ಇಲ್ಲ ಇಲ್ಲೆಲ್ಲೂ. ಇದೆಲ್ಲ ಮಳೆ ನೀರೇ. ಇನ್ನೆಷ್ಟು 400 ಮೀಟ್ರ ಮತ್ತು ಬಸ್ ಒಳಗೆ ಬಿಟ್ಟವ್ರೆ. ಟೂರಿಸ್ಟ್ ಬಸ್ ಕಣೋದು. ಹ್ಞೂ, ಒಳಗಡೆ ಅದೇ ದೇವಸ್ಥಾನ. ಪಾರ್ಕಿಂಗು ಮಡಾಯಿ ಕಾವು ಭದ್ರಕಾಳಿ ಟೆಂಪಲ್. ಮಡಾಯಿ ಕಾವು ಊರ ಹೆಸರೇ ಮಡಾಯಿ ಕಾವು. ಬಟ್ ಎಂಥ ಕತೆ ಆಯಿತು ಅಂದರೆ, ನಾವು ಎಂಟ್ರಿ ಆಗೋದಕ್ಕೂ ಆ ಕಡೆಯಿಂದ ಸ್ವಲ್ಪ ಜನ ಬಂದುಬಿಟ್ರು. ಅಂದರೆ ಮೀನ್ಸ್ ಕ್ಲೋಸು ಈಗ ಜಸ್ಟ್ ನಾವು ಕ್ಲೋಸ್ ಆಯಿತು ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, ಅದು ರಿಚುವಲ್ಸ್ನ ನಾವು ಫಾಲೋ ಮಾಡಬೇಕು. ಇಲ್ಲಿ ಬರ್ತಾ ಇದ್ದಾರಲ್ಲ, ಇವ್ರದ್ದೇ ಲಾಸ್ಟ್ ದರ್ಶನ. ಅವರೇ ನಮ್ಗೆ ಹೇಳಿದ್ದು, ನೀವಿನ್ನು ಸ್ವಲ್ಪ ಒಂದು 5-10 ನಿಮಿಷ ಮುಂಚೆ ಬಂದಿದ್ದಿದ್ರೆ ಈಸಿಯಾಗಿ ಫಾಸ್ಟಾಗಿ ದರ್ಶನ ಆಗ್ತಾಯಿತ್ತು ನಿಮಗೆ ಅಂತ ಹೇಳಿ. ಈಗೇನು ಲಾಸ್ಟ್ ಬ್ಯಾಚ್ ಬಂತೋ ಇದೇ ಲಾಸ್ಟ್ ಬ್ಯಾಚು. ಸೊ ಇಲ್ಲಿ ಒಂದು ಶತ್ರು ಸಂಹಾರ ಪೂಜೆ ಅಂತ ಮಾಡ್ತಾರೆ. ಅದು ಫೇಮಸ್ ನವೆಡೇಸ್. ನನ್ನ ಅಂದಾಗೆ ಡಿ ಬಾಸ್ ದರ್ಶನ್ ಸರ್ ಹೋದ ಮೇಲೆ ಈ ದೇವಸ್ಥಾನ ಇಷ್ಟು ಫೇಮಸ್ ಆಗಿರೋದು. ಸೊ ಇಲ್ಲಿ ಪ್ರಸಾದ ಒಂದು ಪದ್ಧತಿ ಅಂದರೆ ಏನಪ್ಪ ಅಂದರೆ, ನಾನ್ ವೆಜ್ ಪ್ರಸಾದ ಕೊಡ್ತಾರೆ. ಕೋಳಿ ಬಲಿ ಕೊಡ್ತೀವಲ್ಲ ಶತ್ರು ಸಂಹಾರ ಪೂಜೆ ಮಾಡಿಸಿದಾಗ, ಆ ಕೋಳಿಲಿ ನಾನ್ ವೆಜ್ ಏನೋ ಒಂದು ನಾನ್ ವೆಜ್ ಐಟಮ್ ಮಾಡಿ ಕೊಡ್ತಾರೆ. ಇದು 350 ಪೇ ಮಾಡಬೇಕು. ಈ ಪೇ ಮಾಡಿದ್ರೆ ಅದ್ರ ಜೊತೆ ಸಿಹಿ ಅವಲಕ್ಕಿನೂ ಕೂಡ ಕೊಡ್ತಾರೆ, ಹೆಸರು ಕಾಳು ಉಸ್ಲಿ ಕೂಡ ಕೊಡ್ತಾರೆ, ಜೊತೆಗೆ ನಾನ್ ವೆಜ್ಜದು ಒಂದು ಐಟಮ್ ಚಿಕನ್ ಐಟಮ್ ಕೊಡ್ತಾರೆ. ಸೊ ತುಂಬ ಕಾಯಿಸಿದ್ರು. 9 ಗಂಟೆ ತನಕ ಓಪನ್ ಇಲ್ಲವೇ ಇಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ನಾವು ನೋಡಿ ಕೂತ್ಕೊಂಡಾಗ ಖಾಲಿ ಇತ್ತು. ಬಟ್ ಇಲ್ಲಿ ಸುಮಾರು ಜನ ಬರ್ತಾರೆ ಅಂತ ಅನಿಸುತ್ತೆ. ಎಂಟ್ರಿ ಆಗೋ ಅಷ್ಟರಲ್ಲಿ ಎಷ್ಟು ಕ್ರೌಡ್ ಆಯಿತು ಅಂತ ಅಂದ್ಬಿಟ್ಟು ತುಂಬಾ ಕ್ರೌಡ್ ಆಗೋಯಿತು. ನಮ್ಮ ಹಿಂದೆ ಖಾಲಿಯಾಗಿದ್ದು ನಾನು ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲಿ ಆ ಕ್ಯೂ ಏನಿದೆ ಫುಲ್ ಆಗೋಯಿತು. ಸೊ ಫೈನಲಿ ಒಳಗಡೆ ಅಂತೂ ವಿಡಿಯೋ ಎಲ್ಲ ಅಲೋ ಇಲ್ಲ. ನಾನು ತುಪ್ಪದ ದೀಪ ತೊಗೊಂಡು ತುಪ್ಪದ ದೀಪ ಆರಾಧನೆ ಮಾಡೋಣ ಅಂತ ಹೇಳಿ ಅದು ಕೂಡ ಮಾಡಿದೆ. ನನಗಂತೂ ಶತ್ರುಗಳು ತುಂಬ ಹೆವಿನೇ ಅಂತಲೇ ಹೇಳ್ಬೋದು. ಬಟ್ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಸಂಹಾರ ಪೂಜೆ ಅದು ಇದು ಪೂಜೆ ಏನೂ ಮಾಡಿಸಿಲ್ಲ. ಈವನ್ ನಾವು ಬೇರೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು. ನಾವು ಇಲ್ಲಿ ಪ್ರಸಾದ ಕೂಡ ತೊಗೊಳ್ಳಿಲ್ಲ, ಬಿಕಾಸ್ ನಾನ್ ವೆಜ್ ಎಲ್ಲ ಪ್ರಸಾದ ಕೊಡ್ತಾ ಇದ್ದಾರಲ್ವ ಅಂತ. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ಬೇರೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ಸ್ ಇದೆ. ನಾನು ಆಗಲೇ ಅಂದಂಗೆ 1 or 2 ಡೇಸ್ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಯಿತು. ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಎಲ್ಲ ಹೊರಟ್ವಿ. ಯಾರು ಏನೇ ಕೆಟ್ಟದ್ದು ಮಾಡಿದ್ರು, ಯಾರೇನೇ ದ್ರೋಹ ಮೋಸ ಮಾಡಿದ್ರು, ದಗ ವಂಚನೆ ಮಾಡಿದ್ರು, ಅವ್ರ ಕರ್ಮ ಇವತ್ತಲ್ಲ ನಾಳೆ ಅವರೇ ಅನುಭವಿಸ್ತಾರೆ. ನಾನಂತೂ ಕನಸಲ್ಲೂ ಒಬ್ರಿಗೆ ಕೆಟ್ಟದನ್ನು ಮಾಡಲ್ಲ, ಕೆಟ್ಟದನ್ನು ಭಾವಿಸಲ್ಲ. ಬಟ್ ಆದರೆ ನನ್ನ ಲೈಫಲ್ಲಿ ನಾನು ಚಿಕ್ಕದ್ರಿಂದ ಅವಮಾನ, ನಿಂದನೆ, ಒಂಥರ ಇದಕ್ಕೆ ಒಳಗಾಗಿದ್ದೀನಿ. ಬಟ್ ನನಗೂ ಒಳ್ಳೆ ಟೈಮ್ ಬರುತ್ತೆ ಅನ್ನೋ ಹೋಪ್ಸ್ ಅಂತೂ ಖಂಡಿತವಾಗ್ಲೂ ಇದೆ. ಮಾಡು ಬಾ, ಮುಂದೆ ಹೋಗೆ. ಒಂದು ಖುಷಿ ವಿಷಯ ಅನ್ನೋದ್ರೆ ಎಲ್ಲೇ ಹೋದ್ರು ಗುರ್ತಿಡ್ದು ರೆಕಗ್ನೈಸ್ ಶ್ವೇತಾ ಯೂಟ್ಯೂಬ್ ಅಲ್ವಾ ಅಂತ ಮಾತಾಡ್ತೀನಿ. ಹಿಂಗೆ ಸಪೋರ್ಟ್ ಮಾಡಿ ಆಯಿತಾ? ಥ್ಯಾಂಕ್ ಯು. ಸ್ವಲ್ಪ ರಶ್ ಆಯಿತು ಗೈಸ್. ದರ್ಶನವೂ ಆಯಿತು. ಬಿಕಾಸ್ ನಾವು ಕರೆಕ್ಟಾಗಿ 7 ಗಂಟೆಗೆ ಬಂದ್ವಿ. 7 ಗಂಟೆಯಿಂದ 9 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾಕಂದರೆ ಪೂಜೆ ನಡೀತಾ ಇತ್ತಂತೆ, ಅಭಿಷೇಕ. ಸೊ ಹಾಗಾಗಿ 9 ಗಂಟೆಗೆ ಬಿಟ್ಟರು.
ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ನೋಡಿ ಖುಷಿ ಆಯಿತು, ಮಾತಾಡ್ಸಿದ್ರು. ಮಳೆ ಬರ್ತಾಯಿದೆ, ಸೊ ನಾನು ಕೂಡ ದೀಪಾರಾಧನೆ ಅದೆಲ್ಲ ಮಾಡಿದೆ. ಅಲ್ಲಿಂದ ಬ್ರೇಕ್ಫಾಸ್ಟ್ಗೆ ಅಂತ ಹೊರಟ್ವಿ, ಯಾಕಂದರೆ ಇಲ್ಲಿ ಯಾವುದೂ ಹೋಟೆಲ್ ಚೆನ್ನಾಗಿಲ್ಲ, ಸಿಕ್ಕಿದ ಹೋಟ್ಲಲ್ಲಿ ತಿನ್ಕೋಬೇಕು. ಏನಿದೆ? ಪೂರಿ ಪೂರಿ ಕೇರಳದಲ್ಲಿ ಪೂರಿ ಅಂತ ಕೇಳಿದ ತಕ್ಷಣ ಖುಷಿ ಆಯಿತು. ದೋಸೆ ಅಂತೂ ಯಪ್ಪ ತುಂಬ ಹುಳಿ ಇತ್ತು. ಮಳೆ ಸ್ವಲ್ಪ ನೆಂದುಬಿಟ್ಟಿದ್ದೆ. ಸೊ ನನ್ನ ಮಗ ಸಮೋಸ ತಿನ್ಸಕ್ಕೆ ಬರ್ತಾ ಇದ್ದಾನೆ, ಅವ್ನು ಸಮೋಸ ತೊಗೊಂಡಿದ್ದಾನೆ. ಇದು ಕ್ಯಾಪ್ಚರ್ ಆಗಿದೆ ಅಂದ್ಕೊಂಡೆ, ಬಟ್ ಕ್ಯಾಪ್ಚರೇ ಆಗಿಲ್ಲ. ನಾನಂತೂ 1 ಕಪ್ ಕಾಫಿ ಮಾಡಿಸ್ಕೊಂಡು ಸ್ಟ್ರಾಂಗಾಗಿ ಕುಡಿದೆ. ಸಮಾಧಾನ ಆಯಿತು, ಒಂದು ಸ್ವಲ್ಪ ತಲೆನೋವೆಲ್ಲ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಮುಗಿಸ್ಕೊಂಡು ನಾವೆಲ್ಲೋದ್ವಿ, ಏನು ಎತ್ತ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ, ಬಿಕಾಸ್ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.